ನಾವೆಲ್ಲ ಸಣ್ಣವರಿದ್ದಾಗ ನಾವು ನಮ್ಮ ಅವ್ವರು ನಮ್ಮ ಅಜ್ಜಿಯರು ನಮ್ಮ ಮುತ್ತಾಪ ಅಜ್ಜಿಯರು ಹಾಡು ಹೇಳಿ ಕತಿ ಹೇಳಿ ನಮ್ಮನ್ನು ಮನಸ್ತಿದ್ರು. ಈಗ ನಮ್ಮ ಮಕ್ಕಳು ಒಳಕ್ಕಂತ ನಮ್ಮ ಹೇಳ್ತಾರ ರೀ ಹುಡುಗಿ ಹೇಳಕತ್ತೈತಿ ಕಿವ್ಯಾಗ ಮೊಬೈಲ್ ಇಡ್ರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡಿರಿ ಫ್ರೆಂಡ್ಸ್. ಇವತ್ತು ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ಒಂದು ಹಾಸ್ಯಮಯವಾದಂಥ ಒಂದು ವಿಡಿಯೋನ ತಂದಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿರಿ. ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಸರು. ಇವರು ಒಬ್ಬ ಹಾಸ್ಯ ಕಲಾವಿದರು, ಹಾಗೆಯೇ ಒಳ್ಳೆ ಗಾಯಕರು ಕೂಡ ಹೌದು. ಹಾಗಾಗಿ ತುಂಬ ಚೆನ್ನಾಗಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡ್ತಾರೆ. ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಇವರು ಕೊಟ್ಟಿದ್ದಾರೆ. ಇವರ ಮಾತುಗಳನ್ನು ನೀವು ಕೂಡ ಕೇಳಬೇಕಾ? ಹಾಗಾದರೆ ಬನ್ನಿ, ಇವರು ಎಷ್ಟು ಚಂದ ಒಂದು ಹಾಸ್ಯಮಯವಾದಂಥ ಮಾತುಗಳನ್ನು ಮಾತಾಡ್ತಾರಂತ ಹೇಳಿ ಕೇಳ್ಕೊಂಬರೋಣ. ಹಿಂದಿನ ಹಾಡು ಕೇಳಿದ್ರೆ ಮನಸ್ಸು ಅರಳ್ತದೆ. ಹೂವು ಹರಳೋದು ಬೇರೆ, ಕೆರಳೋದು ಬೇರೆ. ನೋಡ್ರಿ, ಹಿಂದ ನಾವೆಲ್ಲ ಸಣ್ಣವರಿದ್ದಾಗ ನಾವು ನಮ್ಮ ಅವ್ವರು ನಮ್ಮ ಅಜ್ಜಿಯರು ನಮ್ಮ ಮುತ್ತಾಪ ಅಜ್ಜಿಯರು ಹಾಡು ಹೇಳಿ ಕತಿ ಹೇಳಿ ನಮ್ಮನ್ನು ಮನಸ್ತಿದ್ರು. ಈಗ ನಮ್ಮ ಮಕ್ಕಳು ಒಳಕ್ಕಂತ ನಮ್ಮ ಹೇಳ್ತಾರ ರೀ ಹುಡುಗಿ ಹೇಳಕತ್ತೈತಿ ಕಿವ್ಯಾಗ ಮೊಬೈಲ್ ಇಡ್ರಿ. ನೋಡಿ ನಂಬ್ತೀರಿ ನೀವು. ನಾವು ಯಾರು ಒಂದು ಹಾಡು ಹಾಕಿ ಕೊಡ್ತೇವೆ, ಅದನ್ನ ಕೇಳ್ಕೆ ಅಂತ ಮಕ್ಕಳು. ಇದು ನಮ್ಮ ಸಂಸ್ಕೃತಿ. ನೋಡ್ರಿ, ಹಿಂದೆ ನಾವು ಹತ್ರ ಗಲಾಟೆ ಮಾಡಿದ್ರೆ ಎಷ್ಟು ಚಂದ ಹಾಡು ಹೇಳಿ ಕತಿ ಹೇಳಿ ನಮ್ಮ ಅವ್ವರು ಮನಸ್ತಿದ್ರು. ಚಂದಂ ಚೆಲುವ ಚುಂಗು ಬಿಟ್ಟುಕೊಂಡು ಬರುವ ಬಂಡಿ ಮೇಲೆ ನವಿಲು ಮುಖ ತೆಗೆದು ಚೀ ಬಂತಲೆ ಕಳ್ಳ ಮಕ್ಕ ಅಂದ್ರೆ ಮಕ್ಕ ಅಂತಿದ್ದೆ ನಾವು. ಇದಕ್ಕೂ ಮಕ್ಕಳಿಲ್ಲ ಅಂದ್ರೆ ನಮ್ಮ ಅವ್ರು ಹೇಳ್ತಿದ್ರು ಹಾಡು. ನಿಮಗೆ ಗೊತ್ತೈತಿ, ನೀವು ಹೇಳ್ತೀರಿ ನನ್ನ ಜೊತೆಗೆ. ಈಗ ಕಾಗಿ ಕವ್ವ ಯಾರು ಬಂದಾರವ್ವ, ಮಾವ ಬಂದಾನವ್ವ, ಏನು ತಂದಾನವ್ವ. ಈಗ ನೋಡ್ರಿ ಮಜಾ ಬಂದಿದ್ದು. ಹೇಳಲೇ ಬೇಡ, ಹಂಡೇದಂತ ಹೇಳ್ಬಿಡ್ರಿ ಅಂತ ಅನ್ಸರ್. ಅದನ್ನ ಯಾಕೆ ಮತ್ತೆ ಅರ್ಗಸ್ ಮಾಡ್ತೀರಿ ನೀವು ಅಂತದ್ದು. ಹಂಡೇದಂತ ಟಿಮ್ ಬಿಟ್ಕೊಂಡು ಹಂಗ ಬಂದನವ್ವ. ಈಗಿನ ಹಾಡು ಬೇರೆ ಅದವು. ನಾ ಡ್ರೈವರ ಯಾಕ ನಾ ಡ್ರೈವರ ನೀ ಮನವರ ಆ ಗೆಳದುರ ಟ್ಯಾಕ್ಟ್ರಾಗ ಹಾಕ್ಯಾರ ಜಪ್ತರಿ ಹಾಡನ್ನು. ಈ ಹಾಡು ಅಂದ್ರೆ ಇನ್ನೊಂದು ಬಂತು. ಕುಣಿತಾಳು ನೆಲಕ ಕಾಲಾಗ್ದಲ್ಲಿ ಕುಣಿತಾಳು, ಜಿಗಿತಾಳು ಜಿಂಕೆ ಜಿಗದಂಗ ಏನ್ ಹಾಡ್ರಿ ಇದು? ನೋಡ್ರಿ, ನಿಮಗೆ ಏನಾರ ಮನಸ್ಸು ಹರಡ್ತತೆ, ಮನಸ್ಸು ಪ್ರಫುಲ್ಲ ಆಗತ್ತೆ. ಅದಕ್ಕೆ ನಮ್ಮ ಅಣ್ಣವ್ರು ಹೇಳ್ತಿದ್ರು ಹಾಡು ಏನು, ಮುದ್ದಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವನ್ನು ಶಾಶ್ವತವಲ್ಲ, ರಾಜಕುಮಾರಿ ದೇವತೆಯಲ್ಲ, ಮೀಸೆ ತಿರುವಿ ಹೋದವರೆಲ್ಲ ಮಣ್ಣಾದರು, ಇನ್ನು ನೀ ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಹೇಳು ವೈಯಾರಿಯೇ, ಹೇಳು ಹೆಮ್ಮಾರಿಯೇ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಇವು ಹಾಡು. ಈ ಹಾಡು ಕೇಳಿದ್ರೆ ಮನಸ್ಸಿಗೆ ಒಂದು ರೀತಿ ಆನಂದ ಆಗತ್ತೆ. ಈಗ ನೋಡ್ರಿ, ಮೊಬೈಲ್ ಬಂದಾರ ಭಾಳ ಜನ. ಆ ವೈರು ಬಿಸಕಲ್ಲೋದು ಏನೋ ಎಲ್ಲ ಕಟ್ಟಿ ಮೂಲ್ಯಾಗ ಇಟ್ಟರು. ಸುಮ್ಮನೆ ಹಂಗ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾರ. ಒಂದು ದಿವ್ಸನು ಬೀಸಲಿಲ್ಲ, ಒಂದು ದಿವ್ಸನು ಕೊಡ್ಲಿಲ್ಲ. ಎಲ್ಲ ಮಿಕ್ಸರ್ ಗ್ರೈಂಡರ್ ತಗೊಂಡು ಹೋಗಿ ತಗೊಂಬಂದು ಹಾಕ್ತಾರ, ಗರ್ರ ಅಂತ ಅನ್ಸ್ಕೊಂಬರ್ತಾರ. ಅದಕ್ಕಿಂತ ನಾವು ಬೆಳಗ್ಗೆ ಎದ್ದು ಜೋರ್ ನಂಬ್ತಾರ ಮಿಕ್ಸರ್ನಾಗ. ಅದಕ್ಕೆ ಹೇಳ್ತಿದ್ರು, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ಅದನ್ನು ತಿಂದು ನಮ್ಮ ಅಜ್ಜ ಕಲ್ಲಿನ ಗುಂಡು, ಕಲ್ಲು ತಂದಿರ್ತದೆ, ಕಲ್ಲು ತಿಂದು ಕಲ್ಲು ಕರೆಸ್ತಾ ಇರ್ತದೆ. ನಮ್ಮವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ಅದನ್ನು ತಿಂದು ನಮ್ಮಪ್ಪ ಇನ್ನು ಗಟ್ಟಿ. ಈಗ ನೋಡಿ, ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ವಡ, ಅದನ್ನು ತಿಂದು ನಾನು ಪ್ಲಾಸ್ಟಿಕ್ ಕೊಡ. ಇಡ್ಲಿ ತಿಂದು ನಾವು ಪ್ಲಾಸ್ಟಿಕ್ ಕೊಡೋದಾಗ್ಯಾವ.
ಹಿಂಗೆ ಸ್ನೇಹಿತರೆ ಎಲ್ಲ ಕಡೆ ಆಸೆ ಇರ್ತೈತೆ, ಅದನ್ನು ನಾವು ಹುಡುಕಬೇಕು. ಯಾರು ಒಂದು ನಿಮಿಷ ನಗ್ತಾರೆ, ಒಂದು ತಾಸು ಆಯುಷ್ಯ ಸಿಗಕತ್ತೆ. ಯಾರು ಒಂದು ತಾಸು ನಗ್ತಾರ, ಅವ್ರಿಗೆ ಒಂದು ವರ್ಷದ ಆಯುಷ್ಯ ಸಿಗಕತ್ತೆ. ನಕ್ಕವನು ಬಾಳುತ್ತಾನೆ, ನಗದವನು ಬಳಲುತ್ತಾನೆ. ಯೋಚನೆ ಬಿಡಿ, ನಗುತ್ತಾ ಇರಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಂದು ಟೀಚರ್ಸ್ ಮುಂದೆ ತರ್ತಾ ಇದ್ದೀವಿ. ಈಗ ನಮ್ಮ ತಂಡದಲ್ಲಿ ನಗಿಸುವಂತ ಒಂದು ಕಾರ್ಯಕ್ರಮ, ನಗಿಸಿ ಹಾಡಿ ರಂಜಿಸುವಂತ ಒಂದು ಕಾರ್ಯಕ್ರಮ, ನಿಮ್ಮ ಊರಿನ ದಸರಾ ಉತ್ಸವ, ಗಣೇಶ ಉತ್ಸವ, ಜಾತ್ರಾ ಮಹೋತ್ಸವ, ನಮ್ಮಿಲ್ಲೇ ನಮ್ಮ ಇವರು KC ನಾಗರಾಜ್ ಅವರು ಮತ್ತು ಇನ್ನೊಬ್ಬರು ಕಲಾವಿದರು ಗುಡ್ಗೇರವರು ತೀರ್ಕೊಂಡಿದ್ದಾರೆ. ಸುಮಾರು ಒಂದು 2-3 ವೇದಿಕೆಗಳನ್ನ ಕಾರ್ಯಕ್ರಮ ನಾನು ಮಾಡಿದ್ದೇನೆ. ಕೆಲವರು ನೀವು ನೋಡಿರ್ಬೋದು. ನಗಿಸುವಂಥ ಕಾರ್ಯಕ್ರಮ, ಇವಾಗ ನಾವು ಏನೇನೋ ಆರ್ಕೆಸ್ಟ್ರಾ ಇದೆ ನಮ್ದಿಲ್ಲ ಅಂತ ಇಲ್ಲ, ಆದರೆ ನಮ್ಮ ಆರ್ಕೆಸ್ಟ್ರಾ ಏನಪ್ಪ ಅಂತಂದ್ರೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಸ್ವಲ್ಪ ಜನರು ಏನಾದರೂ ತಿಳ್ಕೊಂಡು ಹೋಗ್ಬೇಕು ಮನೆಗೆ. ನೋಡ್ರಿ ಹಿಂದೆ ಏನಾಗಿತ್ತು ಹೇಳ್ರಿ, ಹಿಂದೆ ಮನೆಗೆ ಸ್ವಾಗತ ಸುಸ್ವಾಗತ ಅಂತ ಬೋರ್ಡ್ ಹಾಕ್ತಿದ್ರು. ಈಗ ಸಿಟಿಗೆ ಹೋಗ್ರಿ ನೀವು, ಏನಾಗಿರ್ತಾರೆ ಬೋರ್ಡ್, ನಾಯಿ ಇದೆ ಎಚ್ಚರಿಕೆ, ಅದರಲ್ಲಿ ಹುಚ್ಚು ನಾಯಿ ಇದ್ರೆ ಬುಧ ಹೋಗ್ತದೆ. ನೋಡ್ರಿ ಹಿಂದೆಲ್ಲ ನಾವೆಲ್ಲ ಪಂಕ್ತಿ ಊಟ. ನಾನು ಈ ಮೆಡ್ಲೇರಿ ಈ ಮಾರುತಿ ದೇವಸ್ಥಾನದಾಗ ಸಾಮೂಹಿಕ ವಿವಾಹ ಆಗುತ್ತೆ, ಊಟಕ್ಕೋಸ್ಕರ ಬರ್ತಾ ಇದ್ದೆ ನಾನು. ಯಾಕಂದ್ರೆ ಅಷ್ಟೊಂದು ಬಡತನ. ಇವತ್ತು ನಾನು 73,000 ಪಗಾರ ತಗೊಂತಾನೆ ಕನ್ನಡ ಶಾಲೆ ಮಾಸ್ತರ. ಅಷ್ಟೊಂದು ಬಡತನ ಇತ್ತು ಅವತ್ತು. ನೋಡ್ರಿ ಪಂಕ್ತಿ ಊಟ ಅವತ್ತು ಊರಾಗ ರಿಸೆಪ್ಷನ್ ಆದ 6 ಪಕ್ಷತೆ ಆದ್ರೆ ಮನೆಗೆ ಒಬ್ಬರು ಕರಿತಿದ್ದು, ನಮ್ಮ ಅಣ್ಣ ನೀ ಅಣ್ಣ 1ನೇ ಪಂಕ್ತಿಗೆ ಹೋಗು, ನೀವು ಹೋಗಿ ಬಂದ್ಮೇಲೆ 3ನೇ ಪಂಕ್ತಿ ನಾನು ಕರೀತಿದ್ದೆ. ಏನು ಇದನ್ನು ಹೇಳಕತ್ತಾರಂತ ಅಲ್ಲ, ಇವತ್ತು ಏನಾಗೈತಿ ಅಂದ್ರೆ ಸಾಕಷ್ಟು ಊಟ ಐತಿ, ಉಣ್ಣ ಅಂತ ಹುಡುಗರಿಲ್ಲ. ಅವತ್ತು ಹಸುವಿನಿಂದ ಬಳಸ್ತಾ ಇದ್ವಿ, ಊಟ ಇರಲಿಲ್ಲ. ಹಾಗಾಗಿ ನೀವು ಮಕ್ಕಳೆಲ್ಲ ಚೆನ್ನಾಗಿ ಬೆಳೆಸ್ಬೇಕಂದ್ರೆ ಹಸು ಅಂದ್ರೆ ಏನಂತ ಅರ್ಥ ಆಗ್ಬೇಕು. ಸುಮ್ಮನೆ ಹಂಗ ಬಾಯಾಗ ತುರುಕೋದು, ಅವು ತಿನ್ನಂಗಿಲ್ಲ ಬಿಡಂಗಿಲ್ಲ, ಹಂಗ ಒತ್ತಾಯದಿಂದ ತಿರ್ಕೋದು. ಹಂಗೆ ಮಾಡಿದ್ರೆ ನಿಮ್ಮ ಮಕ್ಕಳು ಯಾವುದೇ ರೀತಿ ಬೆಳವಣಿಗೆ ಆಗಲ್ಲ. ಅವರಿಗೆ ಕಷ್ಟ ನಷ್ಟ ಸುಖ ದುಃಖ ಎಲ್ಲವನ್ನೂ ಪರಿಚಯ ಮಾಡಬೇಕು. ಅಂದಾಗ ಮಾತ್ರ ನಾವು ನಿಜವಾದ ತಂದೆ ತಾಯಿಗಳು ನಾವು ಆಗ್ತವೆ. ಅದನ್ನು ನೀವು ಮಾಡಬೇಕು. ಈಗೇನ ಎಲ್ಲ ಏನಾಗೈತೆ, ನನಗೆ ಒಬ್ಬನ ಮಗ ನಾನು ಭಾಳ ಕಷ್ಟಪಟ್ಟನೆ, ಅವ್ರು ಕಷ್ಟಪಡಬಾರ್ದು ಹಿಂಗಂದು ಏನು ಮಾಡ್ತೀರಿ ಅಂತಂದ್ರೆ ಮಕ್ಕಳನ್ನ ಭಾಳಷ್ಟು ಹಾಳು ಮಾಡ್ತೀರಿ. ಇವತ್ತು ನೋಡ್ರಿ, ಇವತ್ತು SSLC ಹೋದ್ರು ಒಂದು ಹುಡ್ರಿಗೆ ಒಂದು ಚಾ ಕಾಸಕ್ಕೆ ಬರೋಂಗಿಲ್ಲ, ಅನ್ನ ಮಾಡಕ್ಕೆ ಬರೋಂಗಿಲ್ಲ, ಹಂಗಾಗೈತಿ. ಹಿಂದೆಲ್ಲ ಅಲ್ಲ ಸಣ್ಣದಾಗ ಎಲ್ಲ ಕಸ ಮುಸುರಿ ಅದೆಲ್ಲ ಮಾಡ್ತಿದ್ರು. ನೀವೆಷ್ಟೇ ಶ್ರೀಮಂತರಾದರೂ ಸಹಿತ ಒಬ್ಬ ಮಹಿಳೆ ಒಬ್ಬ ಗಂಡನಿಗೆ ಹೆಂಡತಿ, ಒಬ್ಬ ಮಹಿಳೆ ಪ್ರಧಾನಮಂತ್ರಿ ಆದರೂ ಸಹಿತ ಒಬ್ಬ ಮಗುವಿಗೆ ತಾಯಿ, ಒಬ್ಬ ಗಂಡನಿಗೆ ಹೆಂಡತಿ. ಆ ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಬರಬೇಕು. ಅಂದಾಗ ಮಾತ್ರ ಒಂದು ಹೆಣ್ಣು ಹುಟ್ಟಿದ್ದಕ್ಕೂ ಮತ್ತು ಗಂಡು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಭಾಷಣ ಜಾಸ್ತಿ ಆತ ನಮ್ದು. ಈಗ ನಿಮ್ಮನ್ನು ನಗಿಸಿ ರಂಜಿಸಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ನಗೆ ಹಬ್ಬ ಕಾರ್ಯಕ್ರಮ ಮತ್ತು ಗಾನೋತ್ಸವ ಕಾರ್ಯಕ್ರಮ. ಮದುವೆ ಜನ ಆ ಕಡೆ ಈ ಕಡೆ ಅಡ್ಡಾಡ್ಬಿಡ್ತಾರೆ, ಹಾಗಾಗಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾವು ಸ್ವಲ್ಪ ಹಾಡನ್ನೇ ಜಾಸ್ತಿ ಮಾಡ್ತೇವೆ. ನಮ್ಮ ಹಾಸ್ಯ ಕಾರ್ಯಕ್ರಮ ಸಂಪೂರ್ಣವಾಗಿ ಪ್ರಾಣೇಶ್ ಅವ್ರು ಹೇಗೆ ನಿನ್ನೆ ಗಂಗಾವತಿಯಲ್ಲಿ, ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿಯಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದ ನಾನು ರಾತ್ರಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದವೆ. ಕರ್ನಾಟಕದ ಸುಮಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಕೊಟ್ಟವೆ. ನಿಮ್ಮ ಸ್ಥಳೀಯ ಕಲಾವಿದರನ್ನು ಬೆಳೆಸ್ರಿ, ಪ್ರೋತ್ಸಾಹಿಸ್ರಿ ಅನ್ನೋ ಮಾತನ್ನ ಹೇಳ್ತಾ ಕೇಳಿದ್ರಲ್ಲ ಫ್ರೆಂಡ್ಸ್, ಇವರ ಒಂದು ಮಾತುಗಳನ್ನು ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಇವರ ಮಾತುಗಳಲ್ಲಿ ತುಂಬ ಒಂದು ಜೀವನದ ಒಂದು ಶೈಲಿನೂ ಕೂಡ ಇದೆ. ಏಕೆಂದರೆ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತಾನೆ. ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮಗೆಲ್ಲರಿಗೂ ಧನ್ಯವಾದಗಳು.